ಕಲಘಟಗಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2005 ಮತ್ತು 2006ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಜರುಗಿತು. ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಅಕ್ಕ ಮಹಾದೇವಿ ಗಾನ್ಗೇರ್, ಮುಖ್ಯ ಉದ್ಘಾಟಕರಾಗಿ ಜಾನಪದ ಕಲಾವಿದರಾದ ಎಂಆರ್ ತೋಟಗಂಟಿ ಹಾಗೂ ಖ್ಯಾತ ಪತ್ರಕರ್ತರಾದ ಪರಶುರಾಮ್ ತಹಶೀಲ್ದಾರ್ ಆಗಮಿಸಿದ್ದರು. ಶಾಹೀನಾ ಅವರ ನಿರೂಪಣೆಯಲ್ಲಿ ಮೂಡಿಬಂದ ಕಾರ್ಯಕ್ರಮಕ್ಕೆ ಯಲ್ಲಪ್ಪ ಸಾಳುಂಕೆ ಎಲ್ಲರನ್ನೂ ಸ್ವಾಗತಿಸಿದರು. ಈ ವೇಳೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಂಜುನಾಥ್ ಹೊಸವಕ್ಕಲ್ ಹಾಗೂ ಸಂತೋಷ್ ಅಂಗಡಿ ಅವರ ತಂದೆ ತಾಯಿಯನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಬಿಎಫ್ ಅರವಟಗಿ, ರಾಜೇಂದ್ರ ಹೊಂಗಲ್, ಲಕ್ಷ್ಮೀಬಾಯಿ ಕುಲಕರ್ಣಿ, ಎಸ್ಎನ್ ಮಿಠಾಯಿಗಾರ್ ಉಪಸ್ಥಿತರಿದ್ದರು. ಈ ಪ್ರೌಢಶಾಲೆಯಲ್ಲಿ ಕಲಿತಂತ ಈ ಮಕ್ಕಳೆಲ್ಲ ಸೇರ್ಕೊಂಡು ಈ ಗುರುವಂದನಾ ಕಾರ್ಯಕ್ರಮವನ್ನ ನಡೆಸ್ತಾ ಇರೋದು ಮೊಟ್ಟ ಮೊದಲದಾಗಿ ತುಂಬಾ ವಂದನೀಯವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಗದ ಕೋಣೆಯಲ್ಲಿ ನಿರಂತರವಾಗಿ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಪೂಜ್ಯ ಗುರುವರಿಂದ ಈ ರಾಷ್ಟ್ರದ ನಿರ್ಮಾತೃಗಳು. ಅಂಥ ಗುರುವೃಂದವನ್ನ ನೀವೆಲ್ಲ ಬಹಳಷ್ಟು ಇವತ್ತು ನೆನಪು ಮಾಡಿಕೊಂಡು ಪೂಜ್ಯ ಭಾವನೆಯಿಂದ ಅವ್ರನ್ನೆಲ್ಲ ಕರೆದು ಒಂದು ಗುರುವಂದನೆ ಮಾಡ್ತಿರಲ್ಲ, ಬಹಳಷ್ಟು ಪುಣ್ಯವಂತರು ನೀವು. ಶಿಕ್ಷಣ ಅಷ್ಟೇ ಅಲ್ಲ, ಬರೀ ಅಕ್ಷರ ಜ್ಞಾನವನ್ನು ಅಷ್ಟೇ ಅಲ್ಲ, ಬದುಕಿನ ಜ್ಞಾನವನ್ನು ಕೊಡ್ಲಿಕ್ಕೆ ಇದೊಂದು ಏನು ಸ್ಕೂಲ್ ಪ್ರಯತ್ನ ಮಾಡಿದೆ ಅಲ್ಲ, ಬಹಳ ಗ್ರೇಟ್ ಇದು. ನಾ ಹೇಳಿದ್ನಲ್ಲ, ಕೂಲಿ ನಾಲಿ ಅದು ಇದು ಕೆಲಸ ಮಾಡ್ಕೊಂಡು ಬದುಕ್ತಿದ್ದೆ ನಾನು. ಶೇರ್ಖಾನ್ ಟೀಚರ್ ಬಂದ್ರು, ಅವತ್ತು ರಿಸಲ್ಟ್ ದಿನ ಬಂದ್ರು, ಮನೆ ಕಡೆ ಅಲ್ಲಿ ಬರ್ತಾ ಇದ್ರು. ನಾನು ಮನೆಯಿಂದ ಇನ್ನೂ ಬಂದಿದ್ದಿಲ್ಲ ರಿಸಲ್ಟ್ ನೋಡಕ್. ಅವರ ಬಂದ್ ಹೇಳಿದ್ರು ನನಗೆ, ಹೈಸ್ಕೂಲ್ಗೆ ಟಾಪರ್ ನೀನು ಫಸ್ಟ್ ಬಂದಿ ನೋಡಿ, ಇನ್ನೂ ಬಂದಿಲ್ಲ ರಿಸಲ್ಟ್ ನೋಡಕ್ ನೀನು ಅಂತ ಹೇಳಿ. ಯಾಕಂದ್ರೆ ಬೋರ್ಡ್ಗೆ ಹಾಕ್ತಿದ್ರು ಅವತ್ತು ಮೊನ್ನೆ ದಿನ ರಿಸಲ್ಟ್ ಬಂದ್ಮೇಲೆ. ಈಗ ಆನ್ಲೈನ್ ನಾಗ ಇರ್ತಿದ್ದಿಲ್ಲ, ಏನಿಲ್ಲ. ಇಷ್ಟೆಲ್ಲ ಪ್ರೀತಿ, ಗೌರವ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮಂತಹ ವಿದ್ಯಾರ್ಥಿಗಳನ್ನ ನಾನು ಮುಂದೆ PUC ಮುಗಿಸಿದಾಗಲೂ ಕೂಡ ಆದ ಶಿಸ್ತನ್ನು ಮೇಂಟೈನ್ ಮಾಡಬೇಕಾಯ್ತು. ಡಿಗ್ರಿ ಒಳಗೂ ಅದನ್ನ ಮಾಡಿದ್ವಿ. ಇವನ್ ಪೋಸ್ಟ್ ಗ್ರಾಜುಯೇಷನ್ ಒಳಗೂ ನಾವು ಒನ್ ಆಫ್ ದ ಟಾಪರ್ ಒಳಗೆ ನಾನು ಹೊರಗೆ ಬರುವವರೆಗೂ ಕೂಡ ಈ ಡಿಸಿಪ್ಲಿನ್ ಅನ್ನ ಅಡಿಪಾಯ ಹಾಕಿ ಕೊಟ್ಟಿದ್ರಲ್ಲ ನಮ್ಗೆ ಇವರು. ಇದು ಬಹಳಷ್ಟು ಅನುಕೂಲ ಆಯ್ತು. ನಾವು ನಿಮ್ಮನ್ನ ನೆನೆಸ್ಕೊಳ್ಳದೆ ಇರುವಂತಹ ದಿನಗಳಿಲ್ಲ ಮೇಡಮ್ ನಮ್ಮ ಜೀವನದಲ್ಲಿ. ಏನಾದ್ರೂ ನಾವು ಇವತ್ತು ಅದೇವಿ ಅಂತಂತಂದ್ರೆ ನೀವು ಕೊಟ್ಟಂತಹ ಶಿಕ್ಷಣ, ನೀವು ತೋರಿಸಿದಂತಹ ಪ್ರೀತಿ, ನೀವು ನಮ್ಗೆ ಕಲಿಸಿದಂತಹ ಶಿಸ್ತು ಏನಿದೆ ಅಲ್ಲ, ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದೆ.